ನಿಂತ್ಕೊಂಡು ಅವರು ಭೇಟಿ ಮಾಡುವಂಥ ವ್ಯಕ್ತಿ ಬೇಕಾಗುವಂಥದ್ದು ನೀವು ನಿರ್ಧಾರ ಮಾಡಿ. ಜನಸಾಮಾನ್ಯರಿಗೆ ಹೇಳಬೇಕು, ಜಾಸ್ತಿ ಮತವನ್ನು ಹಾಕಿಸುವಂಥ ಕೆಲಸವನ್ನು ಮಾಡಬೇಕು. ನಾನು ಇಲ್ಲಿಯವರೆಗೂ 30 ವರ್ಷಗಳ ನಿರಂತರವಾದ ಹೋರಾಟ. ನಾನೇನು ರಿಯಲ್ ಎಸ್ಟೇಟ್ ಮ್ಯಾನ್ ಅಲ್ಲ, ಬಿಸ್ನೆಸ್ ಮ್ಯಾನ್ ಅಲ್ಲ, ಸಾವಿರಾರು ಕೋಟಿ ದುಡ್ಡು ಮಾಡಿಲ್ಲ, ಕುಡಿಯಲ್ಲ, ಬಿಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಇನ್ಯಾವ ಚಟನೂ ಇಲ್ಲ, ರಾತ್ರಿ ವ್ಯವಹಾರ ಇಲ್ಲ, ಹಗಲು ವ್ಯವಹಾರ ಇಲ್ಲ. ಜನರಿಗೋಸ್ಕರ 24/7 ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ಯಾವಾಗ ಬೇಕಾದ್ರೂ ಸಿಗ್ತೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನನ್ನದೇ ಆದಂತ ಒಂದು ವಿಷನ್ ಇದೆ, ಏನು ಮಾಡ್ಬೋದು ಅಂತ. ಇಡೀ ಆಕಾಶನೇ ತಗೊಂಬಂದು ಕೆಳಗಡೆ ಅಂತ ಹೇಳಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ 4 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾಹೇಬರು ಈ ಜಿಲ್ಲೆಯವರು ಅವ್ರು ಕೊಟ್ಟಂತ ಕೊಡುಗೆಗಳು, ಮಹಾರಾಜರ ನಂತರ ಮೈಸೂರಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಂತ ಕೊಡುಗೆ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಇಲ್ಲಿ ತಗೊಂಡು ಒಳಗಡೆ ಹೋಗಿ ನಿಂತ್ಕೊಂಡು ಅವರು ಭೇಟಿ ಮಾಡುವಂಥ ವ್ಯಕ್ತಿ ಬೇಕಾಗುವಂಥದ್ದು ನೀವು ನಿರ್ಧಾರ ಮಾಡಿ. ಜನಸಾಮಾನ್ಯರಿಗೆ ಹೇಳಬೇಕು, ಜಾಸ್ತಿ ಮತವನ್ನು ಹಾಕಿಸುವಂಥ ಕೆಲಸವನ್ನು ಮಾಡಬೇಕು. ನಾನು ಇಲ್ಲಿಯವರೆಗೂ 30 ವರ್ಷಗಳ ನಿರಂತರವಾದ ಹೋರಾಟ. ನಾನೇನು ರಿಯಲ್ ಎಸ್ಟೇಟ್ ಮ್ಯಾನ್ ಅಲ್ಲ, ಬಿಸ್ನೆಸ್ ಮ್ಯಾನ್ ಅಲ್ಲ, ಸಾವಿರಾರು ಕೋಟಿ ದುಡ್ಡು ಮಾಡಿಲ್ಲ, ಕುಡಿಯಲ್ಲ, ಬಿಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಇನ್ಯಾವ ಚಟನೂ ಇಲ್ಲ, ರಾತ್ರಿ ವ್ಯವಹಾರ ಇಲ್ಲ, ಹಗಲು ವ್ಯವಹಾರ ಇಲ್ಲ. ಜನರಿಗೋಸ್ಕರ 24/7 ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ಯಾವಾಗ ಬೇಕಾದ್ರೂ ಸಿಗ್ತೀನಿ. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನನ್ನದೇ ಆದಂತ ಒಂದು ವಿಷನ್ ಇದೆ, ಏನು ಮಾಡ್ಬೋದು ಅಂತ. ಇಡೀ ಆಕಾಶನೇ ತಗೊಂಬಂದು ಕೆಳಗಡೆ ಅಂತ ಹೇಳಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ 4 ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾಹೇಬರು ಈ ಜಿಲ್ಲೆಯವರು ಅವ್ರು ಕೊಟ್ಟಂತ ಕೊಡುಗೆಗಳು, ಮಹಾರಾಜರ ನಂತರ ಮೈಸೂರಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಂತ ಕೊಡುಗೆ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ.